ಪ್ರೈಸ್ ದ ಲಾರ್ಡ್. ಹಾಲೆಲೂಯ. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ ಮಹಿಮೆ. ಪ್ರಿಯರೇ, ಇಂದು ದೇವರು ನಮ್ಮೊಂದಿಗೆ ಮಾತನಾಡುವಂಥದ್ದು ಪ್ರವಾದಿ ಯೆಶಾಯನ ಮುಖಾಂತರ. ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬರಿಗೂ ಯೇಸು ಕ್ರಿಸ್ತರನ್ನ ದೇವರು ಎಂಬುದಾಗಿ ಸ್ವೀಕರಿಸಿರುವ ನಮ್ಮ ಒಬ್ಬೊಬ್ಬರಿಗೂ ಕೂಡ ದೇವರು ತಮ್ಮ ವಾಕ್ಯದ ಮುಖಾಂತರ ಮಾತನಾಡ್ತಾರೆ. ಇವತ್ತು ದೇವರು ನಮ್ಮೊಂದಿಗೆ ಮಾತನಾಡುವಂತ ವಾಕ್ಯ ಪ್ರವಾದಿ ಯೆಶಾಯನ ಗ್ರಂಥ ಅಧ್ಯಾಯ 8 ವಚನ 11-12. ಜನರು ಅನುಸರಿಸುವ ಮಾರ್ಗದಲ್ಲಿ ನಾನು ನಡೆಯಬಾರದೆಂದು ಸರ್ವೇಶ್ವರ ನನ್ನ ಮೇಲೆ ಬಲವಾಗಿ ಕೈಯನ್ನಿಟ್ಟು ಎಚ್ಚರಿಕೆ ನೀಡಿದರು. ಈ ಜನರು ಮಾಡುವ ಕುತಂತ್ರಕ್ಕೆ ಒಳಗಾಗಬೇಡ. ಅವರು ಯಾವುದಕ್ಕೆ ಭಯಪಡುತ್ತಾರೋ ಅದಕ್ಕೆ ನೀನು ಭಯಪಡಬೇಡ, ನಡುಗಲು ಬೇಡ. ದೇವರು ಹೇಳ್ತಾರೆ ಪ್ರವಾದಿ ಯೆಶಾಯನಿಗೆ, ಜನರು ಅನುಸರಿಸಿ ನಡೆಯುವಂತ ಮಾರ್ಗದಲ್ಲಿ ನೀನು ನಡಿಬೇಡ ಅಂತ ಹೇಳಿ ಪ್ರವಾದಿ ಯೆಶಾಯನ ಮೇಲೆ ತನ್ನ ಬಲವಾಗಿ ಕೈಗಳನ್ನ ಇಟ್ಟು ದೇವರು ಆತನನ್ನ ಎಚ್ಚರಪಡಿಸ್ತಾರೆ. ಆ ಜನರು ಮಾಡುವಂತ ಕುತಂತ್ರಕ್ಕೆ ನೀನು ಒಳಗಾಗಬೇಡ. ಅವರು ಯಾವುದಕ್ಕೆ ಹೆದರ್ತಾರೋ ಅದಕ್ಕೆ ನೀನು ಹೆದರಬೇಡ, ನಡುಗಲು ಬೇಡ ಎಂಬುದಾಗಿ. ಇವತ್ತು ದೇವರ ಮಕ್ಕಳು ಎನಿಸಿಕೊಂಡಿರುವಂತ ನಮ್ಮ ಒಬ್ಬೊಬ್ಬರ ಜೊತೆಯಲ್ಲೂ ಕೂಡ ಯೇಸು ಕ್ರಿಸ್ತರು ಮಾತನಾಡ್ತಾರೆ. ತಂದೆಯಾದ ದೇವರು ತನ್ನ ವಾಕ್ಯದ ಮುಖಾಂತರ ನಮ್ಮ ಒಬ್ಬೊಬ್ಬರ ಜೊತೆಯಲ್ಲಿ ಮಾತನಾಡಿ ಒಬ್ಬೊಬ್ಬರ ಹೃದಯದಲ್ಲಿ ಇರುವಂತ ಯೋಚನೆಗಳು, ಬೇಡವಾದ ಯೋಚನೆಗಳನ್ನ ದೇವರು ಇವತ್ತು ನಮಗೆ ತಿಳಿಸಿಕೊಡ್ತಾರೆ. ನಾವು ಎಷ್ಟೋ ಬಾರಿ ಈ ಲೋಕದ ಜನರೊಂದಿಗೆ ಒಡನಾಟಗಳನ್ನ ಇಟ್ಟುಕೊಳ್ಳುವಾಗ, ಲೋಕದ ಆ ಒಂದು ಜನರೊಂದಿಗೆ ಸಂಬಂಧವನ್ನ ಇಟ್ಟುಕೊಳ್ಳುವಾಗ ನಾವು ಆ ಜನರು ಮಾಡುವಂತ ಅಥವಾ ಜನರು ಅನುಸರಿಸುವಂತ ಮಾರ್ಗದಲ್ಲಿ ನಡೀತೀವಿ. ಬೇರೆಯವರ ಬಗ್ಗೆ ಮಾತನಾಡೋದಕ್ಕಿಂತ ನಮ್ಮವರು ಕ್ರೈಸ್ತರು ಎನಿಸಿಕೊಂಡಿರುವಂತ ಎಷ್ಟೋ ಜನರು ಇವತ್ತು ಯೇಸು ಕ್ರಿಸ್ತರ ಮಾರ್ಗವನ್ನ ತೊರೆದು ಅನೇಕ ರೀತಿಯಲ್ಲಿ ಅನೇಕ ವಿಧವಾಗಿ ಬೇರೊಂದು ಮಾರ್ಗವನ್ನ ಹಿಡಿದು ಜೀವಿಸುವುದನ್ನ ನಾವು ನೋಡ್ತೀವಿ. ಸತ್ಯ ದೇವರು, ನಿಜ ದೇವರು ಆಗಿರುವಂತ ಯೇಸು ಕ್ರಿಸ್ತರನ್ನ ಅರಿತುಕೊಂಡ ಮೇಲೂ ಆ ದೇವರನ್ನ ತೊರೆದು ಇನ್ನೊಂದು ದೇವರ ಬಳಿಗೆ ಹೋಗುವುದು, ಇನ್ನೊಂದು ಮಾರ್ಗದಲ್ಲಿ ನಡೆಯುವುದು, ಮಾಟ ಮಂತ್ರ ತಂತ್ರಗಳಿಗೆ ಹೋಗುವುದು, ಶಕುನಗಳನ್ನ ಕೇಳುವುದು, ಆಚಾರ ವಿಚಾರಗಳಲ್ಲಿ ಮಗ್ನರಾಗುವುದು, ಇಂಥ ಕಾರ್ಯಗಳನ್ನ ಮಾಡುವಂತ ಕ್ರೈಸ್ತರನ್ನೇ ಯೇಸು ಸ್ವಾಮಿ ಹೇಳ್ತಾರೆ, ಅವರ ಮಾರ್ಗದಲ್ಲಿ ನೀನು ನಡಿಬೇಡ. ನಿನ್ನ ಜೊತೆಯಲ್ಲಿದ್ದವರು ನಡೀತಾ ಇದ್ದಾರೆ. ನಿನ್ನ ಜೊತೆಯಲ್ಲಿದ್ದವರು ಪ್ರಾರ್ಥನೆಗೂ ಬರ್ತಾರೆ, ದೇವರ ವಾಕ್ಯವನ್ನ ಕೇಳ್ತಾರೆ, ಬಲಿಪೂಜೆಯಲ್ಲೂ ಕೂಡ ಭಾಗವಹಿಸ್ತಾರೆ, ರೊಟ್ಟಿಯ ರೂಪದಲ್ಲಿರುವಂತ ಯೇಸು ಕ್ರಿಸ್ತರನ್ನ ಜೀವಂತ ದೇವರೆಂಬುದಾಗಿ ಸ್ವೀಕರಿಸ್ತಾರೆ. ಆದರೂ ಕೂಡ ಅವರು ಅನುಸರಿಸುವಂತ ಮಾರ್ಗ ದೇವರಿಗೆ ವಿರುದ್ಧವಾದಂತ ಮಾರ್ಗ. ಎಷ್ಟೋ ಬಾರಿ ನಾವು ಕೂಡ ಬಲಹೀನರಾಗಿ ಒಂದೊಂದು ಸಾರಿ ಸೋತು ಹೋದಾಗ ಅವರ ಮಾರ್ಗಗಳನ್ನ ನಾವು ಅನುಸರಿಸಿ ನಡೆಯುವವರಾಗಿದ್ದೇವೆ. ಆದ್ದರಿಂದ ದೇವರ ಕರಗಳಲ್ಲಿ ನಮ್ಮ ಜೀವಿತಗಳನ್ನ ನಾವು ಸಮರ್ಪಿಸಿಕೊಟ್ಟು ನಾವು ಪ್ರಾರ್ಥನೆ ಮಾಡುವಾಗ ನಾವು ನಿಜ ದೇವರು, ಏಕದೇವರು ಆಗಿರುವ ಯೇಸು ಕ್ರಿಸ್ತರನ್ನ ನಿಜವಾಗಿಯೂ ನಾವು ಪರಿಪೂರ್ಣವಾಗಿ ಅರಿತುಕೊಳ್ಳಲು ಪ್ರಯತ್ನ ಪಡುವಾಗ ದೇವರು ನಾವು ಅಂತ ಜನರ ಸಹವಾಸದಿಂದ ಬೇರ್ಪಡುವಂತೆ ನಾವು ಪ್ರಾರ್ಥಿಸುವಾಗ ದೇವರು ತಮ್ಮ ಬಲವಾದ ಹಸ್ತಗಳನ್ನ ನಮ್ಮ ತಲೆಯ ಮೇಲಿಟ್ಟು ಆಶೀರ್ವದಿಸಿ ನಮ್ಮನ್ನ ಅಂತ ದುಷ್ಟ ಜನರ ಸಹವಾಸದಿಂದ ಬಿಡುಗಡೆ ಮಾಡುವಂತ ದೇವರು. ಪ್ರವಾದಿ ಯೆಶಾಯನಿಗೆ ದೇವರು ಹೇಳ್ತಾರೆ,
ನಾನು ನನ್ನ ನುಡಿಗಳನ್ನ ಸಾರಲಿಕ್ಕೆ, ನನ್ನ ನುಡಿಗಳನ್ನ ಜನರಿಗೆ ಬೋಧಿಸ್ಲಿಕ್ಕೆ ಯಾರನ್ನ ಕಳಿಸಲಿ ಎಂಬುದಾಗಿ ಕೇಳುವಾಗ ಪ್ರವಾದಿ ಯೆಶಾಯನು ಹೇಳ್ತಾನೆ, ಸ್ವಾಮಿ ನಾನು ಸಿದ್ಧನಿದ್ದೇನೆ, ನಾನು ಹೋಗ್ತೀನಿ ನಿಮ್ಮ ಜೀವವುಳ್ಳ ವಾಕ್ಯಗಳನ್ನ ನುಡಿಲಿಕ್ಕೆ, ಜನರಿಗೆ ಹೇಳಲಿಕ್ಕೆ. ಅಂದರೆ ಅವನು ದೇವರ ಮೇಲೆ ಇಟ್ಟಂತ ಆ ನಂಬಿಕೆ, ಭರವಸೆ, ಆ ವಿಶ್ವಾಸದಲ್ಲಿ ದೇವರು ಆತನಿಗೆ ಸನ್ಮಾರ್ಗದ ಮಾರ್ಗದಲ್ಲಿ ಆತನು ನಡೆಯಬೇಕಾದರೆ ಏನೆಲ್ಲ ಅನುಸರಿಸಬೇಕು, ಯಾವುದಕ್ಕೆ ನಾವು ಭಯ ಪಡಬಾರದು, ಯಾವುದಕ್ಕೆ ಅಂಜಬಾರದು ಎಂಬುದನ್ನ ದೇವರು ತಿಳಿಸಿಕೊಡ್ತಾರೆ. ಅದೇ ರೀತಿಯಾಗಿ ಇವತ್ತು ದೇವರ ಮಕ್ಕಳಾಗಿರುವ ನಾವು ಕೂಡ ಅನೇಕ ಸಲ ಬೇಡವಾದಂತ ಒಂದು ಲೌಕಿಕವಾದಂತ ಕಾರ್ಯಗಳಲ್ಲಿ ನಾವು ಸೋತು ಹೋಗುವಾಗ, ಕಷ್ಟಗಳು ಸಮಸ್ಯೆಗಳು ಹೆಚ್ಚಾಗುವಾಗ, ಬಲಹೀನರಾಗುವಾಗ ಬೇರೊಬ್ಬರ ಮಾತನ್ನ ಕೇಳಿ ನಾವು ಯೇಸುವಿನ ಮಾರ್ಗವನ್ನ ತೊರೆದು ಬೇರೊಂದು ಮಾರ್ಗವನ್ನ ಅನುಸರಿಸದಂತೆ ದೇವರು ಇವತ್ತು ನಮಗೆ ಎಚ್ಚರಿಕೆಯನ್ನ ನೀಡ್ತಾರೆ. ಅದು ನಮ್ಮ ಕೈಯಿಂದ ಸಾಧ್ಯ ಇಲ್ಲ. ಆದರೆ ಅದನ್ನು ತೊರೆದು ನಾವು ಬಾಳ್ಬೇಕು ಅಂದ್ರೆ, ಇನ್ನೊಂದು ಮಾರ್ಗವನ್ನ ನಾವು ತೊರೆದು ಬಾಳ್ಬೇಕು ಅಂತ ಹೇಳಿದ್ರೆ ಅದು ದೇವರ ಅನುಗ್ರಹದಿಂದ, ದೇವರ ಆಶೀರ್ವಾದದಿಂದ. ಅದಕ್ಕಾಗಿ ದೇವರು ಪ್ರವಾದಿ ಯೆಶಾಯನಿಗೆ ಹೇಳ್ತಾರೆ, ಅವ್ರು ಯಾವುದಕ್ಕೆ ಅಂಜುತ್ತಾರೋ ಅದಕ್ಕೆ ನೀನು ಅಂಜಬೇಡ, ಅವ್ರು ಯಾವುದಕ್ಕೆ ಭಯ ಪಡ್ತಾರೋ ಅದನ್ನಕ್ಕೆ ನೀನು ಭಯ ಪಡಬೇಡ. ಅವ್ರಿಗೇನಾದ್ರೂ ಮಾಡ್ಕೊಂಡು ಹೋಗ್ಲಿ, ಆದರೆ ಅವರು ತಪ್ಪು ಮಾಡುವಾಗ, ಅವರು ಸರಿಯಾದ ಮಾರ್ಗದಲ್ಲಿ ಹೋಗದೇ ಇರುವಾಗ, ಅವರು ತಪ್ಪಾದ ಮಾರ್ಗದಲ್ಲಿ ಹೋಗುವಾಗ ಎಚ್ಚರಿಸುವಂಥದ್ದು ನನ್ನ ಮತ್ತು ನಿಮ್ಮ ಕರ್ತವ್ಯ. ಅದು ತಪ್ಪು, ನಮ್ಮ ದೇವರಿಗೆ ವಿರುದ್ಧವಾದಂತ ಕಾರ್ಯ. ನನ್ನ ದೇವರಿಗೆ ಅಸಾಧ್ಯವಾದಂತ ಕಾರ್ಯಗಳು ಒಂದೂ ಇಲ್ಲ. ನನ್ನ ದೇವರಿಗೆ ಎಲ್ಲವೂ ಸಾಧ್ಯ ಎಂಬ ಸತ್ಯವನ್ನ ಅರಿತಿರುವಂತ ನಾನು, ಮನಗಂಡಿರುವಂತ ನಾನು, ನನ್ನ ದೇವರನ್ನ ತೊರೆದು ಇನ್ನೊಂದು ಮಾರ್ಗವನ್ನ ಅನುಸರಿಸಿ ನಡೆಯುವುದಾದರೆ ನಾವು ಶಾಪಗ್ರಸ್ತರು. ಯೇಸುಸ್ವಾಮಿ ತಂದೆಯಾದ ದೇವರು ಯಾವುದನ್ನ ಬೇಕಾದರೂ ಕ್ಷಮಿಸಬಹುದೇನೋ, ಆದರೆ ಸತ್ಯ ದೇವರನ್ನ, ನಿಜ ದೇವರನ್ನ ಅರ್ಥಕೊಂಡ ಮೇಲೂ ಕೂಡ ನೀನು ಆ ದೇವರನ್ನ ತೊರೆದು ಇನ್ನೊಂದು ದೇವರ ಬಳಿಗೆ ಹೋಗಿ ಅವಳಿಗೆ ಅಡ್ಡ ಬೀಳೋದಾಗಲಿ, ಅವರಿಗೆ ವಂದಿಸೋದಾಗಲಿ, ಅವುಗಳಿಗೆ ಆರಾಧನೆ ಸಲ್ಲಿಸೋದಾಗಲಿ, ಅವುಗಳ ನೈವೇದ್ಯವನ್ನ ತಿನ್ನೋದಾಗಲಿ, ಮಾಟ ಮಂತ್ರಗಳನ್ನು ಮಾಡೋದಾಗಲಿ, ಈ ಒಂದು ಕಾರ್ಯಗಳನ್ನ ನೀನು ಮಾಡುವಾಗ ಅದನ್ನು ದೇವರು ಎಂದಿಗೂ ಕ್ಷಮಿಸಲಾರರು. ಅದಕ್ಕಾಗಿ ಈ ವಾಕ್ಯಗಳನ್ನು ಮುಂದುವರಿಸುವಾಗ ದೇವರು ಹೇಳ್ತಾರೆ, ಅವರು ಏನನ್ನೋ ನೋಡಿ ಭ್ರಮೆಗೊಳ್ತಾ ಇದ್ದಾರೆ, ಏನನ್ನೋ ನೋಡಿ ಭಯ ಪಡ್ತಾರೆ. ಆದ್ರೆ ನೀವು ನನ್ನ ಮಕ್ಕಳಾಗಿರುವ ಕಾರಣ ನೀವು ಅವ್ರು ಯಾವುದಕ್ಕೆಲ್ಲ ಭಯ ಪಡ್ತಾರೋ, ಯಾವುದಕ್ಕೆಲ್ಲ ಅಂಜುತ್ತಾರೋ ಅದಕ್ಕೆಲ್ಲ ಅಂಜಿ ನಡುಗಬೇಡ್ರಿ. ನಿಮ್ಮ ಜೊತೆಯಲ್ಲಿ ದೇವರಿದ್ದಾರೆ. ಸಂಖ್ಯಾಕಾಂಡ 14:14 ದೇವರು ಹೇಳ್ತಾರೆ, ಯಾಕೋಬ್ಯರಿಗೆ ವಿರುದ್ಧವಾದಂತ ಶಕುನವಿಲ್ಲ, ತಂತ್ರ ಮಂತ್ರವಿಲ್ಲ. ನಾವು ಯಾಕೋಬನ ವಂಶದವರು, ಇಸ್ರಾಯೇಲ್ ಸಂತಾನದವರು, ನಾವು ಯೇಸು ಕ್ರಿಸ್ತರ ಮಕ್ಕಳು. ಇಡೀ ಲೋಕವನ್ನ ಒಂದೇ ಒಂದು ನುಡಿಯಿಂದ ಸೃಷ್ಟಿ ಮಾಡಿ, ನಮ್ಮನ್ನ ಅವರ ಹೋಲಿಕೆಯಲ್ಲಿ ಸೃಷ್ಟಿ ಮಾಡಿ, ನಮಗೆ ಅವರ ಉಸಿರನ್ನ ಊದಿ ಜೀವ ಕೊಟ್ಟಂತ ಆ ಜೀವಿಸುವಂತ ದೇವರ ಮಕ್ಕಳು ನಾವು. ನಾವು ಅಂಧಕಾರದಲ್ಲಿ ಮುಳುಗಿ ಹೋಗಬಾರದೆಂದೇ ಅವರೇ ಬೆಳಕಾಗಿ ಈ ಲೋಕಕ್ಕೆ ಬಂದ್ರು. ಕುರುಡರಾಗಿ ನಾವು ತಡಕಾಡದಂತೆ, ಯಾವುದು ಮಾರ್ಗ, ಎಲ್ಲಿಗೆ ಹೋಗ್ಬೇಕು, ಏನ್ ಮಾಡ್ಬೇಕು ಎಂಬುದಾಗಿ ನಾವು ತಡಕಾಡದಂತೆ ಯೇಸು ಕ್ರಿಸ್ತರ ಜಗತ್ತಿಗೆ ಬೆಳಕಾಗಿ ನಮ್ಮನ್ನ ಬೆಳಕಿನ ಮಾರ್ಗದಲ್ಲಿ ನಡೆಸಲು ನನ್ನ ಮತ್ತು ನಿನ್ನ ದೇವರು ಧರೆಗೆ ಇಳಿದು ಬಂದ್ರು. ಆ ದೇವರು ಇವತ್ತು ನಮಗೆ ಹೇಳ್ತಾರೆ, ಬೇರೊಂದು ಜನರು ಅನುಸರಿಸುವಂತ ಅದು ಯಾವುದೇ ಆಗಿರಲಿ ಆ ಮಾರ್ಗದಲ್ಲಿ ನೀನು ನಡಿಬೇಡ. ಯಾಕೆಂದರೆ ನೀನು ಜೀವಂತ ದೇವರ ಮಗಳು, ಜೀವಂತ ದೇವರ ಮಗನು. ಆ ದೇವರಿಗೆ ಅಸಾಧ್ಯವಾದಂತ ಕಾರ್ಯ ಒಂದು ಇಲ್ಲ. ಅಸಾಧ್ಯವಾದದನ್ನ ಸಾಧ್ಯಗೊಳಿಸುವಂತ ದೇವರು ನನ್ನ ಮತ್ತು ನಿಮ್ಮ ದೇವರು. ಆದ್ದರಿಂದ ದೇವರು ಇವತ್ತು
ನಮ್ಮೊಂದಿಗೆ ಮಾತನಾಡ್ತಾರೆ ಪ್ರಿಯರೇ. ಅದಕ್ಕಾಗಿ ದೇವರು ಹೇಳ್ತಾರೆ, ಸೇನಾಧೀಶ್ವರ ಸ್ವಾಮಿಯಾದ ನಾನು ಪವಿತ್ರನೆಂದು ಎಣಿಸಿ ನನಗೆ ಭಯಭಕ್ತಿಯಿಂದ ಸನ್ಮಾನ ಮಾಡು, ನನಗೆ ಹೆದರು. ಪರಿಶುದ್ಧನಾಗಿರುವಂತ ದೇವರಿಗೆ, ಸಕಲವನ್ನ ಸರ್ವವನ್ನ ಸೃಷ್ಟಿ ಮಾಡಿದಂತ ದೇವರಿಗೆ, ನನ್ನ ನಿನ್ನ ಜೀವಿತವನ್ನ ಮಾರ್ಪಡಿಸಲು ಶಕ್ತನಾಗಿರುವಂತ ದೇವರಿಗೆ, ನಮ್ಮನ್ನ ಶತ್ರುಗಳ ಮುಂದೆ ತಲೆ ಎತ್ತಿ ನಿಲ್ಲುವಂತೆ ಮಾಡುವಂತಹ ದೇವರಿಗೆ, ಎಲ್ಲಾ ಸಮಯದಲ್ಲಿ ನೀನು ಕಂಗೆಟ್ಟು ಹೋದಾಗ, ನೀನು ದಿಕ್ಕಿಲ್ಲದವಳಾದಾಗ ನಾನಿದ್ದೇನೆ ನಿನ್ನೊಂದಿಗೆ, ನಿನ್ನನ್ನು ಅನಾಥಳನಾಗಿ ಬಿಡಲ್ಲ. ಯಾರೆಲ್ಲ ನಿನ್ನ ಕೈ ಬಿಟ್ಟರು, ನಿನ್ನನ್ನು ಕೈ ಬಿಡದಂತ ದೇವರು ನಾನು. ನನ್ನ ಮೇಲೆ ನಂಬಿಕೆ ಇಡು, ಯಾರ್ಯಾರಿಗೂ ಎದುರಕ್ಕೆ ಹೋಗ್ಬೇಡ, ಭಯ ಪಡ್ಲಿಕ್ಕೆ ಹೋಗ್ಬೇಡ, ನಿನ್ನ ದೇವರಾಗಿರುವಂತ ನನಗೆ ಎದುರು ಎಂಬುದಾಗಿ ದೇವರು ಇವತ್ತು ನಮ್ಮ ಒಬ್ಬೊಬ್ಬರಿಗೂ ಎಚ್ಚರಿಕೆಯನ್ನು ಕೊಡುವಂತ ದೇವರು. ನಾವು ನಮ್ಮ ದೇವರಿಗೆ ಎದುರಬೇಕೇ ಹೊರತು ಯಾವುದೋ ಒಂದು ಸೂರ್ಯನಿಗೋ ಚಂದ್ರನಿಗೋ ವಿಗ್ರಹಗಳಿಗೋ ಇನ್ನೊಂದು ಮಾಟಕ್ಕೋ ಮಂತ್ರಕ್ಕೋ ನಿಂಬೆಣ್ಣಿಗೋ ಕುಡಿಕೆಗೋ ಎದುರುವಂತ ಮಕ್ಕಳಲ್ಲ ನಾವು. ಅದನ್ನು ಮೆಟ್ಟಿ ನಿಲ್ಲುವಂತ ಮಕ್ಕಳು ನಾವು. ಆ ಅಧಿಕಾರವನ್ನ ದೇವರು ನಮಗೆ ಕೊಟ್ಟಿದ್ದಾರೆ. ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ, ಕಣ್ಣೀರು ತಪ್ಪಿದ್ದಲ್ಲ, ದುಃಖ ತಪ್ಪಿದ್ದಲ್ಲ, ವೇದನೆ ತಪ್ಪಿದ್ದಲ್ಲ, ಎಲ್ಲವೂ ಒಂದೇ ಬರುತ್ತೆ. ಆದ್ರೆ ಅದನ್ನ ಕ್ಷಣ ಮಾತ್ರದಲ್ಲಿ ಅದನ್ನು ಬದಲಾಯಿಸುವಂತ ದೇವರು ನನ್ನ ಮತ್ತು ನಿಮ್ಮ ದೇವರು. ಅದಕ್ಕಾಗಿ ಯೋಹಾನರು ಬರೆದ ಶುಭ ಸಂದೇಶ 16ನೇ ಅಧ್ಯಾಯ 20ನೇ ವಚನದಲ್ಲಿ ಯೇಸು ಸ್ವಾಮಿ ಹೇಳ್ತಾರೆ, ನಾನು ನಿನಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ಅತ್ತುಗೋಳಾಡುವಿರಿ, ಲೋಕವು ನಕ್ಕು ನಲಿದಾಡುವುದು. ಆದರೆ ನಾನು ನಿಮ್ಮನ್ನು ತಿರುಗಿ ನೋಡಿದಾಗ ನಿಮ್ಮ ದುಃಖವು ಆನಂದವಾಗಿ ಮಾರ್ಪಡುವುದು. ನಿಮ್ಮನ್ನ ನೋಡಿ ಯಾವ ಲೋಕ ಅಂತ ಹೇಳಿದ್ರೆ ಜನರು, ಯಾವ ಜನರು ನಿಮ್ಮನ್ನು ನೋಡಿ ನಕ್ಕು ಪರಿಹಾಸ್ಯ ಮಾಡಿ, ನಿಮ್ಮ ದುಃಖಗಳನ್ನು ನೋಡಿ, ನಿಮ್ಮ ಕುಟುಂಬದ ಅವಸ್ಥೆಗಳನ್ನ ನೋಡಿ, ನಿಮ್ಮ ಪರಿಸ್ಥಿತಿಗಳನ್ನ ನೋಡಿ ನಕ್ಕು ನಲಿದಾಡ್ತಾ ಇದ್ದಾರೋ ಆ ಜನರ ಮುಂದೆ ನಿನ್ನ ದುಃಖವನ್ನ ಆನಂದವಾಗಿ ಮಾರ್ಪಡಿಸಿ ಅವರು ಅತ್ತು ಗೋಳಾಡುವಂತೆ ನಾನು ಮಾಡ್ತೀನಿ. ಇದನ್ನು ಮಾಡಲಿಕ್ಕೆ ನನ್ನ ದೇವರಿಗೆ ಮಾತ್ರ ಸಾಧ್ಯ. ಆ ದೇವರಿಂದ ಎಲ್ಲವೂ ಸಾಧ್ಯ. ಅದಕ್ಕಾಗಿ ದೇವರು ಹೇಳ್ತಾರೆ, ನೀನು ಎಂತ ಪರಿಸ್ಥಿತಿ ಬಂದ್ರು ಇನ್ನೊಂದು ಜನರು ಅನುಸರಿಸುವಂತ ಮಾರ್ಗದಲ್ಲಿ ನೀನು ನಡಿಬೇಡ. ನಿನ್ನ ದೇವರು ಆಗಿರುವಂತ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಟ್ಟು, ವಿಶ್ವಾಸವಿಟ್ಟು, ಯಾವುದಕ್ಕೂ ಅಂಜದೆ, ನಿರಾಶೆಗೆ ಒಳಗಾಗದೆ ನಿರಂತರವಾಗಿ ನಿನ್ನ ದೇವರಲ್ಲಿ ಮೊರೆ ಇಡು. ಆ ದೇವರು ನಿನ್ನನ್ನ ಎಲ್ಲ ಇಕ್ಕಟ್ಟು ಬಿಕ್ಕಟ್ಟುಗಳಿಂದ ಬಿಡಿಸುವಂತ ದೇವರು. ಆ ದೇವರಿಗೆ ಅಸಾಧ್ಯವಾದದ್ದು ಒಂದೂ ಇಲ್ಲ ಪ್ರಿಯರೇ. ಅಸಾಧ್ಯವಾದದ್ದನ್ನ ಸಾಧ್ಯಗೊಳಿಸುವಂತ ದೇವರು. ಆ ದೇವರು ನಮಗೆ ಅಧಿಕಾರ ಕೊಟ್ಟಿದ್ದಾರೆ, ಎಲ್ಲವನ್ನ ಜಯಿಸುವಂತ ಅಧಿಕಾರ. ಅದಕ್ಕಾಗಿ ಲೂಕ 10:19 ಯೇಸು ಸ್ವಾಮಿ ಹೇಳ್ತಾರೆ, ಈಗೋ ಸರ್ಪಗಳನ್ನ ಚೇಳುಗಳನ್ನ ಹಾಕಿ ಮೆಟ್ಟಿ ತುಳಿಯುವಂತ ಅಧಿಕಾರವನ್ನ ನಿನಗೆ ಕೊಟ್ಟಿದ್ದೇನೆ. ನೀನು ಯಾವುದಕ್ಕೂ ಅಂಜಬೇಡ, ಯಾವುದಕ್ಕೂ ನೀನು ಹೆದರಬೇಡ, ನಡುಗಬೇಡ. ಲೋಕದ ಸಮಸ್ತ ಶತ್ರುವಾಗಿರುವ ಆ ಸೈತಾನನನ್ನ ನಿನ್ನ ಕಾಲ ಕೆಳಗಡೆ ಹಾಕಿ ನಸುಕುವಂತ ಅಧಿಕಾರವನ್ನ ನಾನು ನಿನಗೆ ಕೊಟ್ಟಿದ್ದೇನೆ. ಇವತ್ತು ನಮಗೆ ಅದರ ಅರಿವಿಲ್ಲದ ಕಾರಣ ನಾವಿವತ್ತು ಯಾರ್ಯಾರನ್ನು ಅನುಸರಿಸಿ ಓಡ್ತಾ ಇದ್ದೀವಿ. ಆದರೆ ಯೇಸು ಸ್ವಾಮಿ ಇವತ್ತು ನಮಗೆ ಎಚ್ಚರಿಕೆಯನ್ನು ಕೊಡ್ತಾರೆ, ಅಂಥದ್ರಲ್ಲಿ ಮಾರ್ಗಗಳಲ್ಲಿ ನೀನು ಹೋಗ್ಬೇಡ. ಅವ್ರು ಏನಾದ್ರೂ ಹೇಳಲಿ, ಅವ್ರ ಹಂಗಾಗ್ಬಿಡುತ್ತೆ, ಯಾವುದಕ್ಕೆ ಅವ್ರು ಭಯ ಪಡ್ತಾರೋ ಅದಕ್ಕೆ ನೀನು ಭಯ ಪಡಬೇಡ, ನೀನ್ ನಡಗ್ಲು ಬೇಡ. ನಿನ್ನ ದೇವರು ನಾನು ನಿನ್ನ ಜೊತೆಯಲ್ಲಿದ್ದೀನಿ. ನಾನು ನಿನ್ನನ್ನು ಬಲಪಡಿಸ್ತೀನಿ, ನಾನು ನಿನ್ನನ್ನು ಶಕ್ತಪಡಿಸ್ತೀನಿ. ನಾನು ನಿನ್ನ ದೇವರಾಗಿದ್ದೀನಿ, ಎತ್ತ ತಾಯಿಗಿಂತ ನಿನ್ನನ್ನು ಮಿಗಿಲಾಗಿ ಪ್ರೀತಿಸ್ತೀನಿ.
ಆ ದೇವರ ಮುಂದೆ ನಾವಿದ್ದೇವೆ ಪ್ರಿಯರೇ. ಯಾರಿಂದಲೂ ನಮಗೆ ಆ ಪ್ರೀತಿಯನ್ನಾಗಲಿ ಆ ವಾತ್ಸಲ್ಯವನ್ನಾಗಲಿ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದು ನನ್ನ ಯೇಸುವಿನ ವಾಕ್ಯದಿಂದ ಮಾತ್ರ, ಅವರ ನುಡಿಗಳಿಂದ ಮಾತ್ರವೇ ನಾನು ಬಲ ಹೊಂದಲಿಕ್ಕೆ ಸಾಧ್ಯ. ಆ ಯೇಸುವಿನ ಸ್ಮರಣೆಯಿಂದ, ಆ ಜೇನಿಗಿಂತಲೂ ಸಿಹಿಯಾಗಿರುವಂಥ ನನ್ನ ಯೇಸುವಿನ ಆ ಸ್ಮರಣೆಯಿಂದ ಮಾತ್ರನೇ ನಾನು ಈ ಲೋಕವನ್ನು ಜಯಿಸಲಿಕ್ಕೆ ಸಾಧ್ಯ. ಅವರ ಒಂದೊಂದು ನುಡಿಗಳು ನಮ್ಮನ್ನು ಎಲ್ಲ ಸಮಯದಲ್ಲೂ ಬಲಪಡಿಸುವಂಥದ್ದಾಗಿದೆ. ಆ ವಾಕ್ಯಕ್ಕೆ ಸದಾ ನಮ್ಮನ್ನೇ ನಾವು ತಗ್ಗಿಸಿಕೊಳ್ಳೋಣ. ಆ ವಾಕ್ಯಕ್ಕೆ ನಮ್ಮನ್ನು ಸಮರ್ಪಿಸಿಕೊಡುತ್ತಾ ಪ್ರತಿದಿನ ಪ್ರತಿ ಕ್ಷಣ ವಾಕ್ಯಗಳನ್ನು ಇಟ್ಟು, ಅಪ್ಪ ನೀನು ಈ ವಾಕ್ಯದ ಮುಖಾಂತರ ನನ್ನೊಂದಿಗೆ ಮಾತನಾಡ್ತಿದೀಯ, ವಾಕ್ಯದಿಂದ ನನ್ನನ್ನು ಬಲಪಡಿಸು, ನನ್ನ ಮನಸ್ಸು, ನನ್ನ ಆಲೋಚನೆಗಳು, ನನ್ನ ಚಿಂತನೆಗಳನ್ನೆಲ್ಲ ಯೇಸುವೆ ನಿನ್ನ ವಾಕ್ಯದಿಂದ ಮಾರ್ಪಡಿಸು. ನನ್ನಲ್ಲಿರುವಂಥ ಎಲ್ಲ ಭಯವನ್ನು ತೆಗೆದುಹಾಕು, ನಿರಾಶೆಯನ್ನು ತೆಗೆದುಹಾಕು, ದುಃಖವನ್ನು ತೆಗೆದುಹಾಕು. ನಿನ್ನ ವಾಕ್ಯ ನನಗೆ ಸಾಂತ್ವನವಾಗಿರಲಿ, ವಾಕ್ಯದ ಅಭಿಷೇಕದಲ್ಲಿ ನನ್ನನ್ನು ತುಂಬಿಸು ಎಂಬುದಾಗಿ ಸದಾಕಾಲ ನಾವು ಆ ಯೇಸುವಿನಲ್ಲಿ, ಯೇಸುವಿನ ವಾಕ್ಯದಲ್ಲಿ ನಂಬಿಕೆ ಇಟ್ಟು ನಾವು ಪ್ರಾರ್ಥಿಸಬೇಕು. ಪ್ರೈಸ್ ದಿ ಲಾರ್ಡ್.